ಓಂ ಶ್ರೀ ಗುರು ವೀರಬ್ರಹ್ಮಣ್ಯ ನಮಃ. ಹಾಲು ಹೈನವ ಲೇಸು, ಕೀಲು ಬಂಡಿಗೆ ಲೇಸು, ಶೀಲವುಳ್ಳ ಸತಿ ಲೇಸು, ಮತಗಳಲ್ಲಿ ಹಾಲು ಮತವೇ ಲೇಸು ಸರ್ವಜ್ಞೆಂಬಂತೆ. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹಿಂಗೆ ಹೇಳ್ತಾರೆ. ಕುರುಬರಪ್ಪ ನಾವು ಕುರುಬರು, ಕುರಿ ಕಾಯುವ ಕುರುಬರು ನಾವು. ನಾವೇನು ಬಲ್ಲೆವರಿ ಆತ್ಮದ ಅನುಭಾವವು 360 ಕುರಿಗಳ ಹೊಡ್ಕೊಂಡು ಮುನ್ನೋಡ ಹೊರಟವರು ನಾವು. 7 ಸುತ್ತಿನ ಬೇಲಿಯ ಹಚ್ಚಿ ನಮ್ಮ ಕುರಿ ಇಟ್ಟೆವರಿ ಚೆನ್ನಾಗಿ ಬಚ್ಚಿ. ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲೆವರಿ ನಾವು ಹಿಕ್ಕಿಯ ಹೇಳಿ. ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೇವರಿ ಮುಕ್ತೆಂಬು ಬಡಿಗೆ. ಕೈಯಾಗ ಹಿಡಿದೇವರಿ ಮುಕ್ತೆಂಬು ಬಡಿಗೆ. ಇವತ್ತಿನ ದಿವಸ ಈ ಕೈಯಾಗ ಹಿಡಿದಿರ್ತಕ್ಕಂಥ ಒಂದು ಬೆತ್ತ, ಇದಕ್ಕೆ ಕುರಿ ಕಾಯುವ ಬೆತ್ತ, ಕೋಲು ಅಂತಲೂ ಕರೀತಾರೆ, ಮತ್ತು ಇದಕ್ಕೆ ನಾಗರ ಬೆತ್ತ ಅಂತಲೂ ಕರೀತಾರೆ. ಇವತ್ತಿನ ದಿವಸ ಈ ಒಂದು ವಿಡಿಯೋದೊಳಗೆ ಈ ಒಂದು ಬೆತ್ತಿನ ಬದ್ದಲ್ಲಿ ಹೇಳಬೇಕಪ್ಪ ಅಂತಂದ್ರೆ, ಇದಕ್ಕೆ ಹಿರಿಯರು ಪೂರ್ವಿಕರು ಆದಿ ಕಾಲದಿಂದ, ಪುರಾತನ ಕಾಲದಿಂದ, ಪುರಾಣ ಕಾಲದಿಂದ, ಇತಿಹಾಸ ಕಾಲದಿಂದ ತಿಳ್ಕೊಂಡು ಬಂದ್ರೆ ಇದು ಮೊದಲು ಕುರಿ ಕಾಯುವಂಥ ಕೋಲು ಬೆತ್ತ ಅಂತ ಕರಿತಿದ್ರು. ಆಮೇಲೆ ಬರುತ್ತಾ ಇತಿಹಾಸದೊಳಗೆ ಅದಕ್ಕಿಂತ ಪೂರ್ವದಲ್ಲಿ ಹೋದರೆ ಇದಕ್ಕೆ ಏನಂತಿದ್ರಪ್ಪ ಅಂತಂದ್ರೆ ನಾಗಬೆತ್ತ ಅಂಥೇಳಿ ಕರಿತಿದ್ರು. ಇದಕ್ಕೆ ನಾಗಬೆತ್ತ ಅಂಥೇಳಿ ಯಾಕೆ ಕರಿತಿದ್ರು? ಇದು ಗುಡಿ ಒಳಗೆ ಪೂಜಾರಿಗಳ ಕೈಯಾಗ ಬೆತ್ತ ಯಾಕೆ ಇರ್ತೈತಿಯಪ್ಪ ಅಂತಂದ್ರೆ, ಇದಕ್ಕೊಂದು ಉದಾಹರಣೆ ನಮ್ಮ ಹಿರಿಯರು ಹಿಂಗೆ ಹೇಳ್ತಿದ್ರು. ಏನಪ್ಪ ಅಂತಂದ್ರೆ, ಪ್ರಥಮದಲ್ಲಿ ಅಂದ್ರೆ ಒಂದು ಕಾಲದಲ್ಲಿ, ಒಂದು ಸಮಯದಲ್ಲಿ ಬೀರದೇವರು ನಾಗರ ಮರಿಯನ್ನು ಏರಿ ನಾಡಿನ ಹೊಲಮವನ್ನು ನೋಡಿ ಕ್ವಾನಾಸುರ ದೈತ್ಯನನ್ನು ಶೋಧ ಮಾಡುವಂಥ ಸಮಯದಲ್ಲಿ ನಾಗರ ಮರಿಗಳನ್ನು ಏರಿ ನಿಂತು ನಾಡಿನ ಹೊಲಮವನ್ನು ನೋಡಿ 4 ದಿಕ್ಕನ್ನೆಲ್ಲ ಸೋಸಿ ನೋಡಿ ಕ್ವಾನಾಸುರ ದೈತ್ಯನನ್ನು ಶೋಧ ಮಾಡಿರ್ತಕ್ಕಂಥ ಬೀರದೇವರ ನಾಗರ ಮರಿಗಳನ್ನು ಹೇಳಿದ ಬಳಿಕ ಅವಾಗ ಆ ನಾಗರ ಬೆತ್ತು ಬೀರದೇವರಿಗೆ ಒಂದು ವರವನ್ನು ಕೇಳ್ತು. ನನಗೊಂದು ಇಲ್ಲಿ ಏನಾರು ಕೂನು ಉಳಿಸೋಪ್ಪ ಭಗವಂತ, ನನಗೆ ನೋಡಿ ಇಲ್ಲಿ ನನಗೆ ಒಂದು ಕೂನು ಉಳಿಸು ಅಂತ ಕರಗ. ಅವಾಗ ಇಲ್ಲಿ 4 ಹಳ್ಳಿಗಳನ್ನು ಮುರಿದು ನಾಗಠಾಣವಾಗಲಿ, ನಾಡಿಗೆ ದೊಡ್ಡವನ ಇಲ್ಲಿ ನಾಗಠಾಣ ಸಿದ್ಧ ಅಂತ ಬಿರ್ದಾಂಕದಿಂದ ಇರ್ತೀನಿ, ಮತ್ತು ನಿನ್ನೊಂದು ಕೋನ ನಾನು ಯಾವತ್ತೂ ನಾಗರ ಬೆತ್ತ ನನ್ನ ಕೈ ಇರಲಿ ಅಂತ ಹೇಳಿಸಿ ಬೀರದೇವರ ಆ ನಾಗರ ಮರಿಗೆ ಈ ಥರ ಒಂದು ಆಶೀರ್ವಾದ ಕೊಟ್ಟ. ಇನ್ನೊಂದು ಉದಾಹರಣೆಗಳ ಪ್ರಕಾರ, ಲಿಂಗ ಬೀರದೇವರ ಶಿಷ್ಯ ಮಾಳಿಂಗರಾಗ ಕಾಡದ ಬೇಡದ ಕಪ್ಪೆಗೆ ಲಗ್ಲಾರ ತಳ ಹುಳ ಮುಟ್ಲಾರ ಹೂವನ್ನು ಒಂದು ದಿವಸ ಶಿಷ್ಯ ಮಾಳಿಂಗರಾಯ ಬೀರದೇವರ ಕಾಡಿ ಕುಂದಿರ್ತಾನೆ. ಅವಾಗ ಮುತ್ಯ ಮಾಳಿಂಗರಾಯ, ಆಯಿತು ಸದ್ಗುರುನಾಥ, ನೀ ಬೇಡಿಯಪ್ಪ ಅಂದ್ರೆ ನಿನ್ನ ಕಾಲಾಗ ನಂದು ಪ್ರಾಣ ಹೋದ್ರೆ ಹೋಗಲಿ, ನಿನ್ನ ಆಶೀರ್ವಾದ ಒಂದು ನನ್ನ ಮ್ಯಾಗಿತ್ತಪ್ಪ ಅಂತಂದ್ರೆ, ಗುರುವಿನ ದಯ ನನ್ನ ಮ್ಯಾಗಿತ್ತಪ್ಪ ಅಂತಂದ್ರೆ, ನನ್ನ ತಾಯಿ ತಂದೆ ದಯ ನನ್ನ ಮ್ಯಾಗಿತ್ತು ಅಂದ್ರೆ, ಕಪ್ಪೆಗೆ ಲಗ್ಲಾರ ತಳ ಹುಳ ಮುಟ್ಲಾರ್ದ ಹೂ ನಾನು ತೊಗೊಂಡು ಬರ್ತೀನಪ್ಪ ಅಂಥೇಳಿ ಯಾರು ಮಾಳಿಂಗರಾಯ ತನ್ನ ಗುರು ಬೀರದೇವರಿಗೆ ಹೇಳಿ ಹೂಕಾಯಿಯನ್ನು ತೆಗೆದುಕೊಂಡು ಬರ್ಲಾಕ ಎಲ್ಲಿ ಹೊರಟಪ್ಪ ಅಂತಂದ್ರೆ ಪಾಂಡವರ ಕೋಟಿಗೆ ಹೊರಟ. ಅವಾಗ ಬೀರದೇವರ ಶಿಷ್ಯ ಮಾಳಿಂಗರಾಯಗ ಬೇಡ್ದ. ಅವಾಗ ಮಾಳಿಂಗರಾಯ ತರ್ಲಾಕ ತಯಾರಾಗಿ ನಿಂತ ಬಳಿಕ ಅವಾಗ ಬೀರದೇವ್ರು ಮತ್ತೆ ವಿಚಾರ ಮಾಡ್ತಾನೆ. ಇಲ್ಲಿವರೆಗೆ ಎಷ್ಟೋ ಮಂದಿ ಶಿಷ್ಯರು ಸಂಜೆ ಬಂದ ಶಿಷ್ಯ ಮುಂಜಾನೆ ನಿಂತಿಲ್ಲ, ಮುಂಜಾನೆ ಬಂದ ಶಿಷ್ಯ ಸಂಜಾಳೆ ನಿಂತಿಲ್ಲ, ಎಷ್ಟೋ ಮಂದಿ ಬಂದು ಓಡಿಗಾರ ನನ್ನ ಒಂದು ಉಗ್ರ ಅವತಾರವನ್ನು ತಾಳಲಾರ್ದೆ. ಮತ್ತು ಎಷ್ಟೋ ಮಂದಿ ಶಿಷ್ಯರಿಗೆ ನಾನು ಹೂಕಾಯಿ ಬೇಡ್ದಾಗ ಹೋಗಿ ಪಾಂಡವರ ಕೋಟೆಗೆ ಹೋಗಿ ಅಲ್ಲೇ ಬಂದಿ ಕಾಣಿಯಾಗಿ ಬಿದ್ದಾರೆ ಸಿದ್ಧಿಸಿದ್ರು. ಇನ್ನು ಇವನೊಬ್ಬ ಮಾಳಪ್ಪನ ಹೋಗಿ ಅಲ್ಲಿ ಪಾಂಡವರ ಕೋಟೆ ಒಳಗೆ ಬಂದಿ ಕಾಣಿ ಒಳಗೆ ಬಿದ್ದನಪ್ಪ ಅಂದ್ರೆ ನನ್ನ ಸೇವೆ ಮಾಡೋರು ಯಾರು ಅಂಥೇಳಿ ವಿಚಾರ ಮಾಡಿ ಬೀರದೇವ್ರು ಅವಾಗ ಮಾಳಿಂಗರಾಯಗ ಹೋಗಿ ನಡು ದಾರಿಯಾಗ ತರಬಿ ಹೇಳ್ತಾನೆ. ಮತ್ತು ಮಾಳಪ್ಪ, ನೀವು ಹೋಗಿ ತಂದಂಗಾಯ್ತು, ನಾ ಕೂತು ಮುಡ್ದಂಗಾಯ್ತು, ಸಾಕು ನಡಿಯಪ್ಪ ಹೊಳ್ಳಿ ಹೋಗೋಣ ಮಠಕ್ಕೆ ಅಂದಾಗ ಮಾಳಿಂಗರಾಯ ಹೇಳ್ತಾನೆಪ್ಪ, ಸದ್ಗುರುನಾಥ, ನೀನು ಬೇಡಿದಿ ನಾ ತರ್ತೀನಿ ಅಂತ ಹೇಳಿ ನಿನಗೆ ವಚನ ಕೊಟ್ಟೀನಿ, ಏನು ಯಾಕಾಗಲಕ್ಕೆ ಭಗವಂತ, ನಾ ಮುಂದೆ ಇಟ್ಟು ಕಾಲು ಹಿಂದೆ ಹಿಡಿದಿಲ್ಲ, ನಾ ಹೋಗಿ ತಂದೆ ತೀರ್ತೀನಿ ಅಂಥೇಳಿ ಯಾರು ಮಾಳಿಂಗರಾಯ ತನ್ನ ಗುರುವಿಗೆ ಬೀರದೇವ್ರಿಗೆ ಹೇಳ್ತಾನೆ. ಅವಾಗ ಬೀರದೇವ್ರ ತನ ಹೆಂಗೆ ಮಾಡ್ಲಪ್ಪ, ಇನ್ನು ಬೇಡ್ತನ ಒಂದಾಯಿತು, ಬೇಡಿಂದ ಒಂದಾಯಿತು. ಬ್ಯಾಡಂದ್ರೆ ಮಾಳಪ್ಪ ಕೇಳೋಲ್ಲ, ಏನಾರು ಮಾಡಿ ಮಾಳಪ್ಪ ಇವನೊಬ್ಬನ ಹೋಗಿ ಬಂದಿ ಕನಾಗಿ ಬಿದ್ದು ಸೇವೆ ಮಾಡೋರು ಯಾರು, ಏನು ಮಾಡಬೇಕು ಅಂಥೇಳಿ ಮಾಳಪ್ಪ ಹೆಂಗಾರೆ ಮಾಡಿ ಅಂಜಿಸಿ ಹೊಳ್ಳಿ ಕರ್ಕೊಂಬರ್ಬೇಕು ಅಂಥೇಳಿ ಬೀರದೇವ್ರು ವಿಚಾರ ಮಾಡಿ ಏನು ಮಾಡ್ತಾನಂದ್ರೆ ಒಂದು ದೊಡ್ಡ ನಾಗರ ಹಾವು ಹಾಕ್ತಾನೆ. ಹಾವಿನ ರೂಪವನ್ನು ತಾಳ್ತಾನೆ. ದೊಡ್ಡ ಒಂದು ಹಾವಿನ ರೂಪವನ್ನು ತಾಳಿ ಅಂದ್ರೆ ಈ ಹಾವಾಗಿನ ಎದುರಿಗೆ ಹೋದ್ನಂದ್ರೆ ಹಾವಿಗೆ ಅಂಜಿ ಹೊಳೆ ಬಂದ ನೀನು ನೋಡಬೇಕು ಅಂಥೇಳಿ ಬೀರದೇವ್ರ ದೊಡ್ಡ ನಾಗರ ಹಾವಾಗಿ ಹೋಗಿ ಮಾಳಪ್ಪನ ಎದುರಿಗೆ ಹೋಗ್ತಾನೆ. ಆವಾಗ ಮಾಳಿಂಗರಾಯ, ತ್ರಿಕಾಲಜ್ಞಾನಿ ಮಾಳಿಂಗರಾಯ ತನ್ನ ಜ್ಞಾನದ ಕಣ್ಣನ್ನು ತೆರೆದು ನೋಡಿದಾಗ ಇದು
ನಾಗರ ಹಾವು ಅಲ್ಲ, ನನ್ನ ಗುರುವಿನ ಮುಂದಿರುವಂಥ ನಾಗರ ಬೆತ್ತ ಅಂಥೇಳಿ ಕಸಿಂದ ನನ್ನ ಗುರು ಅದನ ಅಂಥೇಳಿ ಹೋಗಿ ಆ ನಾಗರ ಹಾವಿಗೆ ಕೈ ಹಚ್ಚಿದ. ಅವಾಗ ಗುರು ಮಾಯಾಗಿ ಹೋದ. ಯಾಕಪ್ಪ ಅಂತಂದ್ರೆ ಅವಾಗ ಅಲ್ಲಿ ಹಿಡ್ಕೊಂಡು ಆ ಮಾಳಿಂಗರಾಯ ಹೆಂಗೆ ನನ್ನ ಗುರುವಿನ ಕೈಯಾಗಿ ನಾಗರ ಬೆತ್ತ ಅಂತ ಹೇಳಿದ್ನಲ್ಲ, ಆ ಒಂದು ವಾಕ್ಯ ಹಿಡ್ಕೊಂಡು ಆಗಿನ ಕಾಲ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಸಿದ್ಧರ ಕೈ ಒಳಗೆ ಇದು ಅಲ್ಲಿ ಹಿಡ್ಕೊಂಡೆ ಮಾಳಿಂಗರಾಯನ ಕೈ ಒಳಗೆ ನಾಗರ ಬೆತ್ತ ಆಗೈತಿ ಅಂತ ಹೇಳಿ ನಮ್ಮ ಕೆಲವೊಬ್ರು ಹಿರಿಯರು ಹಿಂಗೆ ಹೇಳ್ಕೊತ ಬಂದಿರ್ತಕ್ಕಂಥ ಮಾತದ. ಅದಕ್ಕೆ ಈ ಒಂದು ನಾಗರ ಬೆತ್ತ ಅಂತಂದ್ರೆ ಇದು ಕೈ ಒಳಗೆ ಎಷ್ಟೋ ಮಂದಿ ಹಿರಿಯರು, ನಮ್ಮ ಹಿರಿಯರು, ನಮ್ಮ ಪೂರ್ವಿಕರು ಕೂಡ ಕೈ ಒಳಗೆ ಬೆತ್ತವನ್ನು ತೊಗೊಂಡು ಹೋದಾಗ, ಭಕ್ತರ ಮನೆಗೆ ಹೋದಾಗ ಏನಾಗಿತ್ತಪ್ಪ ಅಂತಂದ್ರೆ ಭಕ್ತರ ಮನೆಗೆ ಹೋಗಿ ಭಕ್ತರು ಕೊಟ್ಟಿರ್ತಕ್ಕಂಥ ದುಡ್ಡನ್ನೆಲ್ಲ ಒಳೆ ಮಾಡ್ಕೊಂಡು ಬರುವಂಥ ಸಂದರ್ಭದೊಳಗೆ ಹಾದಿ ಒಳಗೆ ನಡ್ಕೋತ ಹೋಗುವಂಥ ಸಮಯದೊಳಗೆ ಹಾದಿ ಒಳಗೆ ಕಳ್ಳರು ಗಂಟು ಬಿದ್ದು ಕಳ್ಳರು ನಿನ್ನ ರೊಕ್ಕದ ಗಂಟು ನಮಗೆ ಕೊಡ್ತೀಯ, ನಿನಗೇನು ಮತ್ತು ಹೊಡಿನೋ ಬಡಿದು ಮಣ್ಣಿನ ಬಡಿದಲ್ಲಿ ಜೀವ ಹೊಡಿತೀವಿ ಅಂತೇಳಿ ಅಂಜಿಕೆ ಬೆದರಿಕೆ ಹಾಕಿದಾಗ ಯಾವಾಗ ಆಗಿನ ಕಾಲದಾಗ ಹಿರಿಯರು, ನಮ್ಮ ಹಿರಿಯರು ಪೂರ್ವಿಕರು ಏನು ಮಾಡಿದಿರ್ತೀರಪ್ಪ ಅಂತಂದ್ರೆ ಆ ರೊಕ್ಕದ ಗಂಟನ್ನು ಅವ್ರ ಮುಂದಿಟ್ಟು ಕೈಯೊಳಗಿನ ಬೆತ್ತವನ್ನು ಇಟ್ಟಾಗ ಆ ಕೈ ಒಳಗಿನ ಬೆತ್ತನೇ ಕೊಡಿ ನಾಗರ ಹಾವಾಗಿ, ಇನ್ನೂ ಕೈ ಒಳಗಿನ ಬೆತ್ತನೇ ನಾಗರ ಹಾವಾಗಿ ಕಳ್ಳರ ಕಣ್ಣವನ್ನು ತೆಗೆದಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥ ನಾಗರ ಬೆತ್ತ. ಅಂಥ ಒಂದು ಇದ್ರೊಳಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ ಇದಕ್ಕೆ ಕೆಲವೊಂದು ಸಮಯದೊಳಗೆ ನಾಗರ ಹಾವಾಗಿ ಕೂಡ ಭಕ್ತರಿಗೆ ಉದ್ಧಾರ ಮಾಡ್ಯದ, ಹಾವಾಗಿ ಕೂಡ ಭಕ್ತರನ್ನ ಸಲ್ವ್ಯದ ಜಗತ್ತಿನೊಳಗೆ. ಅದಕ್ಕೆ ಇದಕ್ಕೆ ನಾಗರ ಬೆತ್ತ ಅಂತ ಹೇಳಿಸಿದ್ರೆ ಹಿಂಗೆ ಹಿರಿಯರು ಕರ್ಕೊತ ಬಂದಾರೆ. ಇದಕ್ಕೆ ಎಲ್ಲರಿಗೂ ಕೂಡ ಈ ಒಂದು ಬೆತ್ತಿನ ವಿಶೇಷತೆ ಏನು ಅಂತಕ್ಕಂಥದ್ದು ಈ ಒಂದು ಮೂಲಕ ತಮ್ಮೆಲ್ಲರಿಗೆ ತಿಳಿಸ್ಪಡಿಸಿದ್ದೇವೆ. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ.